ನಿಮ್ಗೂ ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಐ ಡೋಂಟ್ ನೋ ಗ್ರಾಮರ್, ನನಗೆ ವೊಕಾಬುಲರಿ ಇಲ್ಲ, ಮತ್ತೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಜನ ನಗಾಡ್ಬಿಡ್ತಾರೆ, ಇಂತೆಲ್ಲ ಪ್ರಶ್ನೆಗಳು ಇದ್ಕೊಂಡು ನೀವು ಇನ್ನೂ ಶುರು ಮಾಡಿಲ್ಲ ಅಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ನೋಡಿ. ಯಾಕಂದ್ರೆ ಇಲ್ಲಿ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳಲಿಕ್ಕೆ ಹೊರಟಿದ್ದೀನಿ. ಅದೇನಂದ್ರೆ, ಎವ್ರಿ ಫ್ಲೂಯೆಂಟ್ ಸ್ಪೀಕರ್ ಅಟ್ ದ ಬಿಗಿನಿಂಗ್ ನಾಟ್ ಪರ್ಫೆಕ್ಟ್. ಫಸ್ಟ್ ಅವರೆಲ್ಲರೂ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಆಮೇಲೆ ಅವರೆಲ್ಲ ಪರ್ಫೆಕ್ಟ್ ಆದ್ರು. ಸೊ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಡೆಫಿನೆಟ್ಲಿ ಲರ್ನ್ ವಾಟ್ ಐ ಟೋಲ್ಡ್. ಅಂದ್ರೆ ನಿಮ್ಗೂ ಕೂಡ ಇದರ ಸತ್ಯ ಅರ್ಥವಾಗುತ್ತೆ, ಅರಿವಾಗುತ್ತೆ. ಬನ್ನಿ ಈ ವಿಡಿಯೋವನ್ನ ಸಂಪೂರ್ಣ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ನಾವು ನಡೆಯೋದನ್ನ ಕಲಿತಾಗ ಯಾರಾದ್ರೂ ನಮ್ ಗೈಡ್ ಮಾಡಿದ್ರ ಹೀಗೆ ಹೆಜ್ಜೆ ಹಾಕ್ಬೇಕು, ಹೀಗೆ ಮಾಡ್ಬೇಕು ಅಂತ ಇಲ್ಲ. ಹಾಗೆ ನಾವು ಸೈಕ್ಲಿಂಗ್ ಕಲಿತಾಗ ಯಾವ್ದಾದ್ರು ಬುಕ್ ಅಲ್ಲಿ ಓದ್ಕೊಂಡು ಈ ತರ ಪೆಡ್ಲಿಂಗ್ ಮಾಡ್ಬೇಕು, ಹ್ಯಾಂಡ್ಲಿಂಗ್ ಮಾಡ್ಬೇಕು ಅಂತ ಮಾಡಿದ್ವಾ? ಇಲ್ಲ. ಹಾಗೆ ಸ್ವಿಮ್ಮಿಂಗ್ ಕಲಿತಾಗ್ಲೂ ಕೂಡ ಯಾವುದೇ ಥಿಯರಿ ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ. ಇವೆಲ್ಲವನ್ನ ಹೇಗ್ ಮಾಡಿದ್ವಿ? ಈ ಪ್ರಾಕ್ಟೀಸ್ ನಾವು ಕಲ್ತೀವಿ ಅಲ್ವಾ? ಸೊ ಇಂಗ್ಲಿಷ್ ಕೂಡ ಅದೇ ರೀತಿ, ಇದೊಂದು ಸಬ್ಜೆಕ್ಟ್ ಅಲ್ಲ, ಇದು ಒಂದು ಸ್ಕಿಲ್. ನಾವು ಬೈ ಚಾನ್ಸ್ ಇದನ್ನ ಹಾಗೆ ಕಲ್ತ್ಕೊಳ್ತೀವಿ. ಸೊ ಹಾಗೆ ನಾವು ಇನ್ನೇನ್ ಮಾಡ್ಬೇಕು ಅಂತಂದ್ರೆ, ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟನ್ನ ನಾವು ಕೇಳಿದಷ್ಟು ಅಥವಾ ಓದಿದಷ್ಟು ಅಲ್ಲ, ನಾವು ಮಾತಾಡಿದಷ್ಟು ಮಾತ್ರ ಇಂಗ್ಲಿಷ್ ಬರ್ತದೆ. ಸೊ ನಾವ್ ಎಷ್ಟು ಮಾತಾಡ್ತೀವೋ ಅಷ್ಟು ಬರ್ಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ನಾವು ಮಾತಾಡ್ಬೇಕಿದೆ. ನೋಡಿ ಸ್ನೇಹಿತರೆ, ನಾವು ಆರಂಭದಲ್ಲಿ ನಡಿಗೆಯನ್ನ ಕಲಿತಾಗ ಯಾರು ಕೂಡ ಹೀಗೆ ನಡಿಬೇಕು, ಹೀಗೆ ಬರ್ಬೇಕು ಅಂತ ಹೇಳ್ಕೊಟ್ಟಿರ್ಲಿಲ್ಲ. ಹಾಗೇನೆ ನಾವು ಸೈಕ್ಲಿಂಗ್ ಕಲಿತಾಗ ಕೂಡ ಯಾವುದೇ ಬುಕ್ಸ್ ಅಲ್ಲಿ ಓದ್ಕೊಂಡು ಕಲ್ತಿದ್ದಲ್ಲ. ಕೊನೆಗೆ ನಾವು ಸ್ವಿಮ್ಮಿಂಗ್ ಕಲ್ತಾಗ್ಲೂ ಕೂಡ ಯಾರು ಕೂಡ ಥಿಯರಿ ಪಾಠ ಮಾಡ್ಬಿಟ್ಟು ಹೀಗೆ ಕೈ ಬೀಸ್ಬೇಕು, ಹೀಗೆ ಕಾಲಾಡಿಸ್ಬೇಕು ಅಂತ ಹೇಳ್ಕೊಟ್ರಿಲ್ಲ. ಹೇಗ್ ಕಲ್ತ್ವಿ? ಬೈ ಪ್ರಾಕ್ಟೀಸ್ ನಾವು ಇವೆಲ್ಲವನ್ನ ಕಲ್ತ್ಕೊಂಡು ಬಂದ್ವಿ. ಇಂಗ್ಲಿಷ್ ಕೂಡ ಹಾಗೇನೆ ಸೇಮ್. ಹೇಗೆ ಅಂದ್ರೆ, ನಾವು ಎಷ್ಟನ್ನ ಕೇಳಿರ್ತೀವೋ, ಎಷ್ಟನ್ನ ಓದಿರ್ತೀವೋ ಅಷ್ಟು ಇಂಗ್ಲಿಷ್ ಬರೋಲ್ಲ. ನಾವು ಎಷ್ಟು ಮಾತಾಡಿರ್ತೀವಿ, ಎಷ್ಟು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ಇಂಗ್ಲಿಷ್ ಮಾತ್ರ ಬರ್ತದೆ. ಹಾಗಾಗಿ ನಾವು ಇದನ್ನ ಬೈ ಪ್ರಾಕ್ಟೀಸ್ ಕಲ್ತ್ರೆ ಇಂಗ್ಲಿಷ್ ಬರೋದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನಷ್ಟು ಮನವರಿಕೆ ಆಗುವಂತ ವಿಚಾರಗಳಿದೆ. ಬನ್ನಿ ಕಂಟಿನ್ಯೂ ಮಾಡೋಣ. ನೋಡಿ, ಇಲ್ಲೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಇದೆ. ಅದೇನಂದ್ರೆ, ಬಹಳ ಜನ ಹೇಳ್ತಿರ್ತಾರೆ, ನಾನು ಗ್ರಾಮರ್ ಕಲ್ತ್ಕೊಂಡು ಆಮೇಲೆ ಇಂಗ್ಲಿಷ್ ಮಾತಾಡ್ತೇನೆ, ಆಮೇಲೆ ಒಂದಷ್ಟು ವರ್ಡ್ಸ್ ಅನ್ನ ಕಲ್ತ್ಕೊಂಡು ಮಾತಾಡ್ತೇನೆ, ನನಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಮಾತಾಡ್ತೇನೆ ಅಂತ ಅಂತಾರೆ. ಆದ್ರೆ ದಟ್ ಡೇ ನೆವರ್ ಕಮ್ಸ್ ಅಟ್ ಆಲ್. ಅಂದ್ರೆ ಆ ಒಂದು ದಿನ ಬರೋದೇ ಇಲ್ಲ. ಏನ್ ಮಾಡ್ಬೇಕದಕ್ಕೆ ಬದಲಾಗಿ ನಾವು ಅಂತ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ, ಫಸ್ಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಪರ್ಫೆಕ್ಟ್ ಕಮ್ಸ್ ಆಫ್ಟರ್ ಟಾಕಿಂಗ್, ನಾಟ್ ಬಿಫೋರ್. I mean, practice comes after speaking, not before speaking. Got it? Motivate ಆಗುವಂತದ್ದು ಒಂದು ಗೋಲ್ಡನ್ ರೂಲ್ ಇದೆ ನನ್ನ ಹತ್ರ. ಏನ್ ಹೇಳಿ? ಸ್ಟಾರ್ಟ್ ಫ್ರಮ್ ವೇರ್ ಯು ಆರ್. ರಿಪೀಟ್, ಸ್ಟಾರ್ಟ್ ಫ್ರಮ್ ವೇರ್ ಯು ಆರ್. ಅಂದ್ರೆ ನೀವು ಎಲ್ಲಿದ್ದೀರೋ ಅಲ್ಲಿಂದಾನೆ ಇಂಗ್ಲಿಷ್ ಶುರು ಮಾಡಿ ಅಂತ. ಅಂದ್ರೆ ಅರ್ಥ, ನೀವು ಮಲಗಿದ್ದು ಬೆಳಗ್ಗೆ ಎದ್ರಿ ಅನ್ಕೊಡಿ, ಅಲ್ಲಿಂದಾನೆ ಇಂಗ್ಲಿಷ್ ಶುರು ಮಾಡಿ. ಚಿಕ್ಕ ಚಿಕ್ಕ ಸೆಂಟೆನ್ಸ್ ಆಗಿರ್ಲಿ ಅವೆಲ್ಲ. ಏನ್ ಎಕ್ಸಾಂಪಲ್? ಐ ವೋಕ್ ಅಪ್ ನೌ, I am brushing my teeth, I am drinking water, I am getting ready to go outside. If you are going to making cooking ಮಾಡ್ತಾ ಇದ್ರೆ, I am light up the stove now, I am cutting the vegetables, I am cleaning the vegetables, like that. ನೀವು ಅದಾದ ನಂತರದಲ್ಲಿ ಆಫೀಸ್ಗೆ ಹೋಗ್ತಾ ಇದ್ರೆ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ರೆ, ಐ ಆಮ್ ಗೋಯಿಂಗ್ ಟು ಆಫೀಸ್, ಐ ಆಮ್ ಗೋಯಿಂಗ್ ಟು ಕಾಲೇಜ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಕ್ಯಾಚ್ ದ ಬಸ್, ಲೈಕ್ ದೀಸ್ ಸೆಂಟೆನ್ಸಸ್. ಆದ್ಮೇಲೆ ಎಂಟರ್ ಆದ್ರೆ ಆಫೀಸ್ಗೆ, ಸ್ಕೂಲ್ಗೆ ಎಂಟರ್ ಆದ್ರೆ ಐ ಆಮ್ ಎಂಟರಿಂಗ್ ಇನ್ ಟು ದಿ ಕ್ಲಾಸ್ ರೂಮ್ ಅಂತ ಹೇಳಿ, ಐ ಎಂಟರ್ ಟು ದ ಕ್ಲಾಸ್ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಐ ಆಮ್ ಆರ್ ಬಳಸುವಾಗ NG ವರ್ಡ್ಗಳನ್ನು ಬಳಸ್ಕೊಳ್ಳಿ. ಅಲ್ಲಿ ವರ್ಬಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಐ ಕ್ಯಾಚ್ ದ ಬಸ್ ಅಂತ ಹೇಳ್ಕೊಳ್ಳಿ. ಬಸ್ ಸಿಕ್ಕಾಯ್ತಾ, ಐ ಕಾಟ್ ದ ಬಸ್ ಅಂತ ಬಳಸ್ಕೊಳ್ಳಿ. ಇದಾದ ನಂತರದಲ್ಲಿ ಆಫೀಸ್ಗೆ ಹೋದ್ರಿ, ಜಾಬ್ ಶುರು ಮಾಡಿದ್ರಿ, ವರ್ಕ್ ಅಂತಂದ್ರೆ, ಐ ಆಮ್ ಓಪನಿಂಗ್ ಮೈ ಲ್ಯಾಪ್ಟಾಪ್. ನಿಮ್ಮಲ್ಲಿ ನೀವೇ ಹೇಳ್ಕೊಂಡು ಮಾತಾಡ್ತಾ ಇರಿ. ಐ ಆಮ್ ರೈಟಿಂಗ್ ಎನ್ ಇಮೇಲ್, ಐ ಆಮ್ ಅಟೆಂಡಿಂಗ್ ಮೀಟಿಂಗ್, ಐ ವಿಲ್ ಕಾಲ್ ಯು ಲೇಟರ್, ಅದರ್ವೈಸ್ ಯು ಕ್ಯಾನ್ ಕಾಲ್ ಮಿ ಲೇಟರ್. ಇಂಥ ಸೆಂಟೆನ್ಸ್ ಗಳನ್ನ ಹೇಳ್ತಾ ಹೋಗೋದನ್ನ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ನಾವು ಶುರು ಮಾಡುವ ಕೆಲಸವನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಲಾಂಗ್ ವಿತ್ ದಿಸ್, ಐ ರಿಕ್ವೆಸ್ಟ್ ಯು ಆಲ್ ನಾಟ್ ಟು ಟ್ರಾನ್ಸ್ಲೇಟ್ ಈಚ್ ಅಂಡ್ ಎವ್ರಿಥಿಂಗ್. ಐ ಮೀನ್, ಡೋಂಟ್ ಟ್ರಾನ್ಸ್ಲೇಟ್ ಎವ್ರಿಥಿಂಗ್. ಕೆಲವರು ಏನ್ ಮಾಡ್ತಾರೆ, ಪ್ರತಿಯೊಂದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ ನಿಮ್ಮ ಮದರ್ ಟಂಗ್ ಇಂದ. ಅದ್ರ ಬದಲಿಗೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ, ಐ ಮೀನ್ ಪ್ರೇಸಸ್ ತರ ಇರ್ತದೆ ನೋಡಿ. ಐ ಆಮ್ ಆಂಗ್ರಿ, ಐ ಆಮ್ ಫೀಲಿಂಗ್ ಥರ್ಸ್ಟಿ, ಐ ಗೆಟ್ ಇಟ್, ಐ ವಿಲ್ ಕಾಲ್ ಯು ಲೇಟರ್, ಐ ಆಮ್ ಬಿಸಿ, ಐ ಕ್ಯಾನ್ ಡೂ ಇಟ್ ಲೇಟರ್, ಪ್ಲೀಸ್ ವೇಟ್, ಲೆಟ್ ವಿ ಗೋ, ಲೆಟ್ ವಿ ಮೀಟ್ ಅಗೈನ್.
ಇಂಥ ಸೆಂಟೆನ್ಸ್ ಗಳನ್ನ ಹೇಳ್ತಾ ಹೋಗೋದ್ರಿಂದಲೂ ನಾವೇನ್ ಮಾಡ್ಬೋದು, ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ತೀವಿ ಬಿಗಿನಿಂಗ್ ಅಲ್ಲಿ. ಅದಾದ್ಮೇಲೆ ನಮ್ಮ ಸೆಂಟೆನ್ಸಸ್ ಲೆಂತಿ ಆಗ್ತಾ ಹೋಗುತ್ತೆ. ನಾವು ಲೆಟ್ ಮಿ ಶೇರ್ ಎ 10 minutes ಡೈಲಿ ಪ್ರಾಕ್ಟೀಸ್ ಸೀಕ್ರೆಟ್. ಅದೇನಪ್ಪ ಅಂದ್ರೆ ಲುಕ್ ಅರೌಂಡ್ ವಾಟ್ ಆರ್ ದ ಆಬ್ಜೆಕ್ಟ್ಸ್ ಯು ಹ್ಯಾವ್. ಅಂದ್ರೆ ನೀವೆಲ್ಲಿ ಕುಂತಿರ್ತೀರೋ ಅದ್ರ ಸುತ್ತಲೂ ಏನೇನ್ ಥಿಂಗ್ಸ್ ಇದೆ ನೋಡ್ಕೊಳ್ಳಿ. ವಿಂಡೋ ಇದೆ, ಫ್ಯಾನ್ ಇದೆ, ಬೋರ್ಡ್ ಇದೆ, ಬುಕ್, ಚೇರ್, ಪೆನ್ ಅಂಡ್ ಟೇಬಲ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಅಲಾಂಗ್ ವಿತ್ ದೋಸ್. ಕ್ಯಾಲೆಂಡರ್, ಕ್ಲಾತ್ಸ್, ಟವಲ್ಸ್ ಎಲ್ಲ ಇದೆ ಅನ್ಕೊಳ್ಳಿ. ಫಸ್ಟ್ 2 minutes ಈ ಎಲ್ಲಾ ಥಿಂಗ್ಸ್ ಗಳನ್ನ ನೇಮ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳಕ್ ಶುರು ಮಾಡಿ. ಇದಾದ ನಂತರದಲ್ಲಿ ಏನ್ ಮಾಡ್ಬೇಕು, ಟ್ರೈ ಟು make simple sentences about those things. Example, this is my book, I write with this pen, I sit on the chair, I close the door, I open the window, I look at the calendar. ಈ ರೀತಿ ಸೆಂಟೆನ್ಸ್ ಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ 3 minutes ಅಲ್ಲಿ ಈ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗಿ. ಸೊ ಈಗ 5 minutes ಆಯ್ತಲ್ವಾ. ಇದಾದ್ಮೇಲೆ ಏನ್ ಮಾಡಿ, ನೆಕ್ಸ್ಟ್ ಇನ್ 5 minutes ಅಲ್ಲಿ ಏನ್ ಮಾಡ್ತಾ ಹೋಗಿ, ನಿಮ್ಮ ರೆಗ್ಯುಲರ್ ವರ್ಕ್ ಏನಿದೆಯೋ ಆಕ್ಷನ್ಸ್ ಅದ್ರ ಜೊತೆ ಇದನ್ನ ಕ್ಲಬ್ ಮಾಡ್ತಾ ಹೋಗಿ. When I am reading, I usually sit on the chair, I use my own pen, this is my pen, usually I refer this book, commonly I take the table also with the grip of my writing. Normally when I wake up every day, I look at the calendar, I turn the date towards the next date daily, I use this table also, I close the window when I got cold, I open the window when I got hot, and also I close my door to become silent. Like this we can make much more sentences daily. So by doing this kind of the practices daily, at least 10 minutes, definitely we can improve our English into fluent speaker. Again, we must remove one thing from our mind. What is that? We have to remove the fear from our mindset. ಯಾವುದ್ರ ಬಗ್ಗೆ? ಜನ ನಗ್ತಾರೆ, ಆಡ್ಕೊಳ್ತಾರೆ, ರೇಗಿಸ್ತಾರೆ ಅನ್ನೋ ಮನೋಭಾವನೆ ಮತ್ತೆ ಭ್ರಮೆ ನಮ್ಮ ಮೈಂಡ್ ಅಲ್ಲಿ ಇರ್ತದಲ್ವ, ಅದನ್ನ ತೆಗೆದಾಕ್ಬೇಕು. ಯಾಕಂದ್ರೆ ಆರಂಭದಲ್ಲಿ ಯಾವುದೇ ಫ್ಲೂಯೆಂಟ್ ಸ್ಪೀಕರ್ ಕೂಡ ಬಿಗಿನಿಂಗ್ ಅಲ್ಲಿ ಕಲಿಯುವಾಗ ಒಬ್ಬ ಬಿಗಿನರ್ ಆಗಿರ್ತಾರೆ, ಅವರು ಕೂಡ ಮಿಸ್ಟೇಕ್ ಮಾಡಿರ್ತಾರೆ ಅನ್ನೋದು ನೆನ್ಪಿಟ್ಕೋಬೇಕಾಗುತ್ತೆ. ನಾವು ಕೂಡ ಆ ಸ್ಪೀಕರ್ ಹೇಗೆ ಬಿಗಿನಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರು ಅದೇ ತರ ಮಿಸ್ಟೇಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಒನ್ ಫೈನ್ ಡೇ ನಾವು ಕೂಡ ಫ್ಲೂಯೆಂಟ್ ಸ್ಪೀಕರ್ ಆಗ್ತೀವಿ. ಹೇಗೆ? ಫಾರ್ ಎಕ್ಸಾಂಪಲ್, ಇವತ್ತು 1 sentence ಮಾತಾಡಿ, ನಾಳೆ 2 sentence ಮಾತಾಡಿ, ನಾಳಿದ್ದು 5 to 10 sentences ಅನ್ನ ಮಾತಾಡ್ತಾ ಹೋಗಿ. ಈ ಹೋಗ್ತಾ ಹೋಗ್ತಾ ಗ್ರಾಜುವಲಿ ಏನಾಗ್ತೀರಿ, ನೆಕ್ಸ್ಟ್ ಒಂದು ಕಾನ್ವರ್ಸೇಷನ್ ಮಾಡೋ ಲೆವೆಲ್ ಬರ್ತೀರಿ. ನೀವು ನಿಮ್ಮ ಸ್ನೇಹಿತರ ಜೊತೆ, ಬೆಸ್ಟ್ ಫ್ರೆಂಡ್ಸ್ ಜೊತೆ ಮಾತಾಡಿ. ಆಗ್ಲಿಲ್ವಾ, ನಿಮ್ಮ ಮನೆಯಲ್ಲಿ ಯಾವುದೇ ನಾನ್ ಲಿವಿಂಗ್ ಥಿಂಗ್ಸ್ ಇದ್ರು ಕೂಡ ಅದಕ್ಕೆ ನೀವು ಇಮ್ಯಾಜಿನ್ ಮಾಡ್ಕೊಂಡು ಅದನ್ನ ಜೊತೆ ರಿಯಾಕ್ಟ್ ಮಾಡುತ್ತೆ ಅನ್ಕೊಂಡು ಮಾತಾಡ್ತಾ ಹೋಗಿ. ಹಾಗೇನೆ 1 year ಆಗ್ತಾ ನಿಮ್ಗೆ ಯು ವಿಲ್ ಬಿಕಮ್ ಫುಲ್ಲಿ ಕಾನ್ಫಿಡೆಂಟ್. ಕಾನ್ವರ್ಸೇಷನ್ ಮಾಡೋ ಎಬಿಲಿಟಿ ನಿಮಗೆ ಬಂದ್ಬಿಡ್ತು ಅಂದ್ರೆ ಬೇರೆಯವ್ರು ನಿಮ್ಗೆ ಕ್ವಶನ್ ಮಾಡಿದಾಗ ನೀವು ಅದು ಅರ್ಧಂಬರ್ಧ ಇಂಗ್ಲಿಷ್ ಅಥವಾ ಸಿಂಪಲ್ ಇಂಗ್ಲಿಷ್ ಫ್ರೇಸ್ ಅಲ್ಲಿ ಹೇಳ್ತಿರೋ ಗೊತ್ತಿಲ್ಲ. ಬೈ ಪ್ರಾಕ್ಟೀಸ್ ಆಲ್ ವರ್ಡ್ಸ್ ವಿಲ್ ಬಿ ಅಸೆಂಬ್ಲಿಂಗ್, ಸ್ಟಾರ್ಟ್ ಟು ಅಸೆಂಬ್ಲಿಂಗ್ ಅಟ್ ಯುವರ್ ಮೈಂಡ್. ಇದಾಯ್ತು ಅಂದ್ರೆ ಗ್ಯಾರಂಟಿ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ, ನೀವು ಕಾನ್ಫಿಡೆಂಟ್ ಆಗಿ ಆಗ್ತೀರಿ. ಆವಾಗ ಕಾನ್ಫಿಡೆಂಟ್ ಅಂದ್ರೆ ಏನು? ನಥಿಂಗ್ ಬಟ್ ಫ್ಲೂಯೆಂಟ್. ಫ್ಲೂಯೆಂಟ್ ಆದ್ರಿ ಅಂತ ಅರ್ಥ. ಸೊ ಕಾನ್ಫಿಡೆಂಟ್ ಆಗ್ಬೇಕಾದ್ರೆ, ಕಾನ್ಫಿಡೆನ್ಸ್ ನಮ್ಮಲ್ಲಿ ರೈಸ್ ಆಗ್ಬೇಕು ಅಂದ್ರೆ ವಿ ಹ್ಯಾವ್ ಟು start to speak. Then only all will be gathering, all will be assembling inside our mind. So sequential ಆಗಿ ನಾವು ಸೀಕ್ವೆನ್ಸ್ ಅನ್ನ ಇಮ್ಯಾಜಿನ್ ಮಾಡ್ಕೋಬೇಕು, ವಿಜುವಲೈಸೇಷನ್ ಮಾಡ್ಕೋಬೇಕು, ಯಾವ ಸೆಂಟೆನ್ಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಯಾವ ಸಿಚುವೇಶನ್ಗೆ ಯಾವ್ದು ಮ್ಯಾಚ್ ಆಗ್ತದೆ ಅಂತ. ಸೊ ಅದು ನಮ್ಮನ್ನ ಒಂದು ರೈಟ್ ಪ್ಯಾತ್ ಕಡೆ ನಮ್ಮನ್ನ ಲೀಡ್ ಮಾಡ್ಕೊಂಡು ಹೋಗ್ತದೆ. ಸೊ ಫೈನಲ್ ಆಗಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಂಗ್ಲಿಷ್ ಇಸ್ ನಾಟ್ ಎ ಸಬ್ಜೆಕ್ಟ್ ಅಟ್ ಆಲ್, ಇಟ್ ಈಸ್ ಎ ಸ್ಕಿಲ್. ನೋಡಿ, ಯಾವುದೋ ಒಂದು ಸ್ಕಿಲ್ ನಮ್ದಾಗ್ಬೇಕಾದ್ರೆ, ನಾವು ಅದನ್ನ ಗ್ರಿಪ್ ಓವರ್ ಮಾಡ್ಕೋಬೇಕಾದ್ರೆ ವಿ ಶುಡ್ ಪ್ರಾಕ್ಟೀಸ್ ದಟ್. ಅದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ಅದಕ್ಕೆ ಪ್ರಾವರ್ಬ್ ಇದೆಯಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಬಡಿ ಪರ್ಫೆಕ್ಟ್ ಅಂತ ಎಲ್ಲರೂ ಹಿರಿಯರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದು ಪ್ರಾಕ್ಟಿಕಲಿ ಹೀಗಾಗಿ ನಿಜ ಕೂಡ. ಸೊ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷ್ ಖಂಡಿತ ಬಂದೇ ಬರ್ತದೆ. ಸೊ ನಾವೇನ್ ಮಾಡ್ಬೇಕು, ಡೈಲಿ ಪರ್ಫೆಕ್ಟ್ ಇಂಗ್ಲಿಷ್ ಬೇಡ,
ರೆಗ್ಯುಲರ್ ಇಂಗ್ಲಿಷ್ ಸಾಕು ನಮ್ಗೆ. ಎಷ್ಟು ದಿನನಿತ್ಯ ಬಳಕೆಯಾಗುವಂತಹ ಆಬ್ಜೆಕ್ಟ್ಸ್ ಮೇಲೆ ಮತ್ತೆ ನಾವು ಏನ್ ಆಕ್ಷನ್ಸ್ ಡೈಲಿ ರೂಟೀನ್ ಇದೆ ಅದಕ್ಕೆ ರಿಲೇಟೆಡ್ ಸಿಂಪಲ್ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗೋಣ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ, ನಾವು ಇಂಗ್ಲಿಷ್ ಅಲ್ಲಿ ಸ್ಕಿಲ್ಫುಲ್ ಆಗ್ತೀವಿ. ಸೊ ಇಷ್ಟು ಕೆಲಸವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಪ್ರಾಮಿಸ್ ಮಾಡ್ಕೋಬೇಕು ನಿಮ್ಗೆ. ನೀವು ಡಿಸೈಡ್ ಮಾಡ್ಕೋಬೇಕು ಏನು, ಡೈಲಿ ಐ ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ ಲೀಸ್ಟ್ 10 minutes ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್. ಸೊ ಯಾವ್ದಾದ್ರು ಒಂದು ಪರ್ಫೆಕ್ಟ್ ಟೈಮ್ ಅನ್ನ ಬೆಳಿಗ್ಗೆನೋ ಮಧ್ಯಾಹ್ನನೋ ಅಥವಾ ಸಂಜೆನೋ ಅಥವಾ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವೇನ್ ನಡೀತು ಅವತ್ತೆಲ್ಲ ಏನು ನೀವು ಆಕ್ಟಿವಿಟಿ ನಡೆಸಿದ್ರಿ ಅದ್ರ ಬಗ್ಗೆ 10 minutes ನಿಮ್ಮಲ್ಲೇ ನೀವು ಮಾತಾಡ್ಕೊಳ್ಳಿ, ಅಥವಾ ಒಂದು ಡೈರಿ ಬುಕ್ ಇಟ್ಕೊಂಡು ಬರೀತಾ ಹೋಗಿ, ಅಥವಾ ನಾಳೆ ಏನ್ ಮಾಡ್ಬೇಕಿದೆ ನಾನು ಅನ್ನೋದನ್ನ ಅಬೌಟ್ ಫ್ಯೂಚರ್ ಪ್ಲಾನ್ಡ್ ಆಕ್ಷನ್ಸ್ ಏನಿದೆ ಅದನ್ನ ಲಿಸ್ಟ್ ಮಾಡ್ತಾ ಹೋಗಿ ಒಂದು 10 ಸೆಂಟೆನ್ಸಸ್ ಅಲ್ಲಿ. ಅಥವಾ ನಾವು ಇವತ್ತು ಏನೇನ್ ಮಾಡ್ಬೇಕಿದೆ ಅದನ್ನೆಲ್ಲ ಎಲ್ಲರಿಗೆ ಡೈರಿ ಬರೆಯೋ ಅಭ್ಯಾಸ ಇದೆಯಲ್ಲ, ಆ ಡೈರಿನ ಬರೆಯೋ ಅಭ್ಯಾಸ ಇದ್ದಿದ್ರೆ ನೀವು ದಯಮಾಡಿ ಇದನ್ನ ಇಂಗ್ಲಿಷ್ ಅಲ್ಲಿ ಬರೆಯೋದಕ್ಕೆ ಶುರು ಮಾಡಿ. ಡೈರಿ ಬರೆಯೋ ಅಭ್ಯಾಸ ಇಲ್ಲ ಅಂದ್ರೆ ಇವತ್ತೇ ಒಂದು ಬುಕ್ ತಗೊಂಡು ನೀವು ಏನ್ ಮಾಡ್ಬೇಕು, ಈಗ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ನೋಡಿ ಕೆಲವರು, ಆ ರೀತಿ ನೀವೇನ್ ಮಾಡಿ ಡೈಲಿ 10 to 15 ಅಥವಾ 5 to 10 ಸೆಂಟೆನ್ಸಸ್ ಅನ್ನ ನೀವು ನಿಮ್ಮ ಲೆವೆಲ್ಗೆ ಏನಿದೆಯೋ ಆ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ದೋ ಮೇ ಬಿ ಹ್ಯಾವಿಂಗ್ ಓನ್ಲಿ 2 to 3 or 5 ವರ್ಡ್ಸ್ ಇನ್ ಇಟ್ ಸೆಲ್ಫ್, 2 ಅಥವಾ 5 ಪದಗಳಿರ್ತಕ್ಕಂಥ ಸಣ್ಣ ವಾಕ್ಯಗಳನ್ನೇ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಬಿಕಮ್ confident in speaking English. So don't wait to become perfect. Start speaking today. Perfection will definitely follow you. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈಗೇನೆ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಇರೋ ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ಚಾನಲ್ ನಲ್ಲಿ ಬಿಗಿನರ್ ಲೆವೆಲ್ ಇಂದ ಹಿಡಿದು ಫ್ಲೂಯೆಂಟ್ ಇಂಗ್ಲಿಷ್ ಸ್ಪೀಕರ್ ಆಗೋ ತನಕ ಏನೇನ್ ಬೇಕಿದೆ ಅವಶ್ಯಕತೆ ಇದೋ ಆ ಟಾಪಿಕ್ ರಿಲೇಟೆಡ್ ಕಂಟೆಂಟ್ ಗಳನ್ನೇ ನಾವು ವಿಡಿಯೋ ಮಾಡಿ ಮೇಕಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಐ ಹೋಪ್ ಯು ವಿಲ್ ಆಲ್ ಬಿಕಮ್ ಗುಡ್ ಸ್ಪೀಕರ್, ಫ್ಲೂಯೆಂಟ್ ಸ್ಪೀಕರ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ನೀವು ಫಾಲೋ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಒಂದು ಫೈನ್ ಡೇ ನೀವು ಫ್ಲೂಯೆಂಟ್ ಆಗ್ತೀರಿ. ಡೋಂಟ್ ವೈಟ್ ಟು ಬಿಕಮ್ ಪರ್ಫೆಕ್ಟ್. ಸ್ಟಾರ್ಟ್ ಸ್ಪೀಕಿಂಗ್ ಟುಡೇ. Perfectness definitely follows you after your practicing. Thank you.